ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಈಗ ಸದ್ಯಕ್ಕೆ ಎಲ್ಲ ಕಡೆಗೂ ರಾಮಾಯಣದ ವಿಚಾರ. ಆ್ಯಂಡ್ ನಾನು ಕೂಡ ರಾಮಾಯಣ ಸಿನಿಮಾದ ಒಂದು ಟೀಸರ್ ನೋಡಿದ್ಮೇಲೆ, ಗ್ಲಿಮ್ಸ್ ನೋಡಿದ್ಮೇಲೆ, ಸೊ ನನಗೇನು ಅನ್ನಿಸ್ತು ಪರ್ಸ್ನಲಿ ಅದನ್ನು ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತ ಬಂದಿದ್ದೀನಿ. ಸೊ ಒಂದು ಹೇಳೋಕ್ಕೆ ಇಷ್ಟಪಡೋದೇನು ಅಂದರೆ, ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಈ ಸಿನಿಮಾನ ರಣಬೀರ್ ಕಪೂರ್ ಫ್ಯಾನ್ಸ್ಗಿಂತ ಯಶ್ ಅವ್ರ ಫ್ಯಾನ್ಸೇ ತುಂಬ ಇದ್ದಾರೆ ಅಂತಲೇ ಹೇಳ್ಬೋದು. ಅವ್ರಿಗೋಸ್ಕರನೇ ಈ ಸಿನಿಮಾ ಕಾಯ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ತಪ್ಪಾಗಲ್ಲ. ಸೊ ಬನ್ನಿ, ನನಗೆ ಅನ್ನಿಸ್ತು ಪರ್ಸ್ನಲಿ ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ನಿನ್ನೆ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಎಲ್ಲ ಒಂದು ಮಲ್ಟಿಪ್ಲೆಕ್ಸ್ಗಳಲ್ಲೂ ಕೂಡ ಒಂದು ಅರೇಂಜ್ ಮಾಡಿದ್ರು ಒಂದು ಶೋಸ್ ಎಲ್ಲ. ಅಂದರೆ ಓನ್ಲಿ ಫಾರ್ ಮೆಟ್ರೋಪಾಲಿಟನ್ ಸಿಟೀಸ್ಗಳು, ಬ್ಯಾಂಗ್ಳೂರು, ಮುಂಬೈ, ಹೈದ್ರಾಬಾದ್. ಸೊ ಈ ರೀತಿಯಾದಂಥ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮಾತ್ರ ಅವಕಾಶ ಇತ್ತು. ಸೊ ಅವರೆಲ್ಲ ಕೂಡ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಈಗ ನಾವು ಆಫ್ಲೈನಲ್ಲಿ ಕೂತ್ಕೊಂಡು, ಅಂದರೆ ಆನ್ಲೈನಲ್ಲಿ ನಾವು ಏನು ನೋಡ್ತಾ ಇದ್ವಿ, ಎಲ್ಲಿ ರಿಲೀಸ್ ಆಗುತ್ತೇನೋ ಅಂತ ಯಾರಿಗೂ ಕೂಡ ಇನ್ಫಾರ್ಮೇಷನ್ ಇರಲಿಲ್ಲ. ಆಮೇಲೆ ಎಷ್ಟೊಂದು ಪೋಸ್ಟ್ಗಳು ಬರ್ತಾ ಇತ್ತು ಎಕ್ಸಲ್ಲಿ. ಸೊ ಅದು ಯಾವುದು ನಿಜಾನೋ ಯಾವುದು ಸುಳ್ಳು ಅನ್ನೋದು ಗೊತ್ತಾಗ್ತಿರಲಿಲ್ಲ. ಯಾಕೆಂದರೆ ಈ AI ಟೆಕ್ನಾಲಜಿಲಿ ಏನೇ ಮಾಡಾಕಿದ್ರೂ ಕೂಡ ಅನಿಸುತ್ತೆ ಇದು ನಿಜಾನ ಬಂದಿರೋದು, ಏನಿದು ಸುಳ್ಳ ಅನ್ನೋ ಲೆಕ್ಕಕ್ಕೆ ಒಂದು ಮೈಂಡ್ಸೆಟ್ ಸೆಟ್ ಆಗೋಗ್ಬಿಟ್ಟಿದೆ. ಯಾವಾಗ ಯಶ್ ಅವರು ಒಂದು ಅಫಿಷಿಯಲ್ ಆಗಿ ಆಗ್ತಾರೋ ಆ್ಯಂಡ್ ಆಮೇಲೆ ಬರ್ತಾ ಲಿಂಕ್ಸ್ಗಳೆಲ್ಲ ಒಂದು ಸಿಗ್ತಾ ಹೋಗುತ್ತೆ. ಸೊ ನಾನು ಕೂಡ ಒಂದು ಅಫಿಷಿಯಲ್ ಆಗಿ ಒಂದು ಅವರ ಒಂದು ಯೂಟ್ಯೂಬ್ ಚಾನಲ್ಗೆ ಹೋಗಿ ಒಂದು ವಿಡಿಯೋನ ನೋಡಿದಾಗ ಸೊ ನನಗನ್ಸಿದ್ದು ಒಂದೇ ಮಾತು, ಮೈಂಡ್ ಇದೆಯಲ್ಲ, ನಮ್ಮ ಏನು ಈ ಒಂದು ತಲೆ ಇದೆಯಲ್ಲ, ಸೊ ನಾವು ನೋಡುವ ಹಾಗೆ ಸಿನಿಮಾಕ್ಕಿಂತ, ಅಂದರೆ ನಮ್ಮ ಮೈಂಡ್ಸೆಟ್ಟಲ್ಲಿ ಒಂದು ಸಿನಿಮಾ ಒಂದು ವಿಷನ್ ಅಂತ ಏನಿರುತ್ತೆ, ಸೊ ಆ ಒಂದು ಮೈಂಡಲ್ಲಿರುವಂಥ ಒಂದು ವಿಷನನ್ನು ಸೊ ಬೇರೆ ಟೈಪಲ್ಲಿ ವಿಜುವಲ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಐ ಥಿಂಕ್ ನನಗನ್ಸೋ ಪ್ರಕಾರ ಈ ಒಂದು ಸಿನಿಮಾ ಆಲ್ಮೋಸ್ಟ್ 3Dಲೇ ಬರೋದು. ಆ್ಯಂಡ್ ಅದ್ರ ಜೊತೆಗೇನೆ ಐಮ್ಯಾಕ್ಸು ಎಕ್ಸ್ಪೀರಿಯನ್ಸ್ ಯಾರು ಮಾಡಿರ್ತೀರ ಆ್ಯಂಡ್ 4DX ಯಾರು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಸೊ ಐಮ್ಯಾಕ್ಸ್ ಅಂತಂದರೆ ತುಂಬಾ ಒಂದು ಬಿಗ್ ಸ್ಕ್ರೀನಲ್ಲಿರುವಂಥದ್ದು. ಸೊ 4DX ಅನ್ನುವಂಥದ್ದು ನೀವು ಕುಳಿತಿರುವಂತಹ ಚೇರ್ ಏನಿರುತ್ತೆ ಅದೆಲ್ಲ ಒಂದು ನೀವು ಎದುರುಗಡೆ ಪರದೆ ಮೇಲೆ ಕಾಣುವಂಥ ಪ್ರತಿಯೊಂದು ಸೀನಿಗೆ ತಕ್ಕ ಹಾಗೇ ಒಂದು ವೈಬ್ರೇಷನ್ ಆಗಿರ್ಬೋದು, ಮತ್ತು ಆ ಮೂಮೆಂಟ್ ಏನಿರುತ್ತೋ ಅದೇ ರೀತಿಯಲ್ಲಿ ಮೂಮೆಂಟ್ ಆಗ್ತಾ ಇರುತ್ತೆ. ಸೊ ಇದರಲ್ಲಿ ಖಂಡಿತವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಈ ಮೂವಿನ ಅಂತ ನನಗನ್ನಿಸ್ತು. ಆ್ಯಂಡ್ ರೆಗ್ಯುಲರ್ ಥಿಯೇಟರ್ಸ್ಗಳಲ್ಲಿ ಖಂಡಿತವಾಗ್ಲೂ ಈ ಸಿನಿಮಾನು ಕೂಡ ಬರುತ್ತೆ. ಐಮ್ಯಾಕ್ಸ್ ಅನ್ನೋದು ಒಂದು ರೀತಿಯಲ್ಲಿ ಈ ಒಂದು ಸಿನಿಮಾಗೆ ತುಂಬಾ ಒಂದು ರಿಲೇಟೆಡ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಸಿನಿಮಾ ಐಮ್ಯಾಕ್ಸಲ್ಲಿ ಮತ್ತು 4DXಲ್ಲಿ ನೋಡುವಂಥದ್ದು ಅಮೇಝಿಂಗ್. ನಾನು ಹತ್ರ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಸೊ ನೀವು ಮಾಡ್ತೀರಾ, ಕಾಮೆಂಟ್ ಮಾಡಿ. ಈಗ ವಿಚಾರಕ್ಕೆ ಬಂದುಬಿಡ್ತೀನಿ. ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಖುಷಿಯಾಗಿರುವಂಥದ್ದು ಈ ಒಂದು ರಾಮಾಯಣ ನೋಡಿದ ಮೇಲೆ ಒಂದು ಗ್ಲಿಮ್ಸ್, ಐ ಥಿಂಕ್ ಟೀಸರ್ ಏನು ಬೇಕಾದ್ರೆ ಅನ್ಬೋದು. ಸೊ ಮ್ಯೂಸಿಕ್ಕು ಆ್ಯಂಡ್ ಜಸ್ಟ್ ಒಂದು ಬೀಟಲ್ಲಿ ಬಂದು ಹೋಗ್ತಾರೆ ಯಶ್ ಅವರು. ಜಸ್ಟ್ ಒಂದು ಬೀಟಲ್ಲಿ ಹಿಂಗೆ ಒಂದು ಕಣ್ಣ ರೆಪ್ಪೆ ಒಂದು ಕ್ಷಣ ಹಿಂಗೇನು ಅನ್ನುತ್ತೆ ಆ ರೀತಿಲಿ ಬಂದು ಹೋಗ್ತಾರೆ. ಸೊ ಆಡಿಯನ್ಸ್ಗಳಾಕು ಒಂದು ಯಶ್ ಅವರ ಎಂಟ್ರಿಗೆ ಒಂದು ರಿಯಾಕ್ಷನ್ ನೋಡಿದ್ವಿ. ಆ್ಯಂಡ್ ರಣಬೀರ್ ಅವರು ಮರದ ಮೇಲೆ ಹತ್ತಿ ರಾಮನ ಒಂದು ಕ್ಯಾರೆಕ್ಟ್ರಲ್ಲಿ ಒಂದು ಬಿಲ್ಲನ್ನು ತೆಗೆದು ಬೀಸ್ತಾರೆ. ಸೊ ಅದು ಒಂದು ಸೀನು. ಸೊ ಅದಾಗ್ತಿದ್ದಾಗೆಲ್ಲ ಒಂದು ವಿಜುವಲಲ್ಲಿ ಆ್ಯಂಡ್ ಸೌಂಡಲ್ಲಿ ಅದ್ಭುತವಾಗಿ ಬಂದಿದೆ. ಸೊ ಈ ಸಿನಿಮಾ ಕೆಲವೊಬ್ರು ಹೇಳ್ತಾ ಇರೋ ಹಾಗೆ ಯಶ್ ಅವರು ಹೋಗಿ ವಿಲ್ಲನ್ ಪಾತ್ರ ಮಾಡ್ತಾ ಇದ್ದಾರೆ ಅಲ್ಲಿ ಅನ್ನುವಂಥದ್ದು. ಸೊ ಇದು ವಿಲ್ಲನ್ ಅನ್ನೋದಕ್ಕಿಂತ ಸೊ ರಾಮಾಯಣ ಈಸ್ ನಮ್ಮ ದೇಶದ್ದು, ನಮ್ಮದು. ಇದು ನಾವೆಲ್ಲ ಸೇರಿ ಮಾಡಬೇಕಾದಂಥದ್ದು. ನಾರ್ತ್ ಇಂಡಿಯನ್ಸ್ ಆಗಿರ್ಬೋದು, ಸೌತ್ ಇಂಡಿಯನ್ಸ್ ಆಗಿರ್ಬೋದು. ಸೊ ಎಲ್ಲ ನಾವೊಂದು ಸೇರಿ ಮಾಡಬೇಕಾದಂಥ ಸಿನಿಮಾ. ಸೊ ಇದೇ ರೀತಿ ಸಿನಿಮಾ ಕಳೆದ ಬಾರಿ ಕೂಡ ಬಂದಿತ್ತು. ಅದು ಯಾವ ಸಿನಿಮಾ ಅಂತ ನಾನು ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ಸೊ ಅಲ್ಲಿ ತುಂಬಾ ಒಂದು ಡಿಸಪಾಯಿಂಟ್ ಆಯಿತು. ರಾವಣನ ಕ್ಯಾರೆಕ್ಟ್ರು ಆಯಿತು, ಆಮೇಲೆ ರಾಮನ ಕ್ಯಾರೆಕ್ಟ್ರು ಆಯಿತು, ಆಂಜನೇಯ ಒಂದು ಕ್ಯಾರೆಕ್ಟರ್ ಆಯಿತು. ಸೊ ಎಲ್ಲ ಕೂಡ ಡಿಸಪಾಯಿಂಟ್ ಮಾಡಿದಂಥ ಸಿನಿಮಾ ಆಗಿತ್ತು. ಬಟ್ ಈ ಒಂದು ಸಿನಿಮಾ ವಿಜುವಲಲ್ಲಿ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ದೀಪಾವಳಿಗೆ ಬರುತ್ತೆ. ಅದಾಗ್ತಿದ್ದಾಗ 27ಕ್ಕೆ ಪಾರ್ಟ್ 2 ಬರುತ್ತೆ. ಸೊ ವೇಟಿಂಗಲ್ಲಿದ್ದೀವಿ ಖಂಡಿತವಾಗ್ಲೂ. ಯಶ್ ಸರ್ನ ನೋಡಲಿಕ್ಕೆ ಖಂಡಿತವಾಗ್ಲೂ ವೇಟಿಂಗಲ್ಲಿದ್ದೀವಿ. ಸೊ ಅದಕ್ಕೂ ಮುಂಚೆನೇ ನಾವು ಟಾಕ್ಸಿಕನ್ನು ನೋಡ್ತೀವಿ. ಅದೊಂದು ಖುಷಿ ತರುವಂಥ ವಿಚಾರ. ಸೊ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ರಾವಣನ ಕ್ಯಾರೆಕ್ಟರ್ಗೆ ಈ ಒಂದು ಸಿನಿಮಾದಲ್ಲಿ ಸಿಗೋ ಹಾಗೆ ಒಂದು ಇಂಪ್ರೆಷನ್ನು ಬೇರೆ ಒಂದು ಪಾತ್ರಗಳಿಗೆ ಸಿಗುತ್ತೋ ಗೊತ್ತಿಲ್ಲ. ಯಾಕಂದರೆ ಸಿನಿಮಾ ಅಂತ ಅಂದಾಗ ಒಂದು ಹೀರೋ ಒಂದು ವಿಲನ್ ಅಂತ ಹೇಗಿರುತ್ತೋ ಸೊ ಅದೇ ರೀತಿಯಲ್ಲಿ ಈ ರಾಮಾಯಣದಲ್ಲಿ ರಾಮ ಮತ್ತು ರಾವಣರ ಇಬ್ಬರ ಒಂದು ಏನಿದೆ ಒಂದು ಕಾಂಬಿನೇಷನ್ನು ಸೊ ಅದ್ಭುತವಾಗಿ ಒಂದು ತೆರೆ ಮೇಲೆ ತರುವಂಥ ಪ್ರಯತ್ನವನ್ನು ನಿರ್ದೇಶಕರು ಮಾಡಿದ್ದಾರೆ. ಸೊ ನಿಜವಾಗ್ಲೂ ಹೇಳಬೇಕು ಅಂದರೆ, ನಾನು ಫಸ್ಟಲ್ಲೇ ಹೇಳಿದಾಗೇ ಇದರಲ್ಲಿ ರಣಬೀರ್ ಅವ್ರಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಿದ್ದಾರೆ ಇಲ್ಲ ಆಡಿಯನ್ಸ್ ಗೊತ್ತಿಲ್ಲ. ಬಟ್ ರಾವಣನ ಕ್ಯಾರೆಕ್ಟರ್ಗೆ ಆದಂಥ ಒಂದು ಯಶ್ ಅವ್ರಿಗೇ ತುಂಬಾ ಒಂದು ಇಂಪ್ರೆಷನ್ ಕೊಡ್ತಾ ಇದ್ದಾರೆ. ನಿನ್ನೆ ಥಿಯೇಟ್ರ್ ಹತ್ರ ಅಂದರೆ ಮಲ್ಟಿಪ್ಲೆಕ್ಸ್ಗಳ ಹತ್ರ ಎಲ್ಲ ಒಂದು ಅವ್ರ ಬಗ್ಗೆ ಕೂಗ್ತಾ ಇರುವಂಥದ್ದು, ಒಂದು ಘೋಷಣೆ ಮಾಡ್ತಾ ಇರುವಂಥದ್ದು. ಸೊ ಇದನ್ನೆಲ್ಲ ನೋಡಿದಾಗ ತುಂಬಾ ಒಂದು ಇಂಪ್ರೆಷನ್ನು ರಾಮಾಯಣ ಸಿನಿಮಾ
ಯಶ್ ಅವ್ರ ಮೇಲೆ ನಿಂತಿದೆ ಅಂತಲೇ ಹೇಳ್ಬೋದು. ಸೊ ಸೂಪರ್ ಆ್ಯಂಡ್ ಮಾರ್ಬಲೆಸ್ ಅಂತಲೇ ಹೇಳ್ಬೋದು. ಸೊ ನಿಮಗೇನು ಅನ್ನಿಸ್ತು ಈ ಒಂದು ರಾಮಾಯಣದ ಒಂದು ಗ್ಲಿಮ್ಸ್ ಆರ್ ಟೀಸರ್ ನೋಡಿದ್ಮೇಲೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಸೊ ಆದಷ್ಟು ಬೇಗ ಬರುತ್ತೆ ಈ ಸಿನಿಮಾ, ಯಾವುದೇ ಡಿಲೇ ಅಂತೂ ಆಗೋದಿಲ್ಲ. ಫುಲ್ಲಿ ವಿಜುವಲಲ್ಲಿ ಒಂದು ರೀತಿಯಲ್ಲಿ ಕಣ್ಣಿಗೆ ಹಬ್ಬ ಆಗುವಂಥ ಒಂದು ಸಿನಿಮಾ ಆಗುತ್ತೆ ಇದು ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.